ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ 7 ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಇವತ್ತು ಸಂಡೂರು ಭಾಗದಲ್ಲಿ ಅತ್ಯುತ್ತಮವಾಗಿ ಇದೇ ಮೊದಲನ ಬಾರಿಗೆ ಪರೀಕ್ಷೆ ನಡೆದಿದ್ದವು. ಹಾಗಾಗಿ ದೂರದಿಂದ ಬಂದಿರುವಂಥ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ಅನುಕೂಲತೆ ಆಗ್ಯಾವ, ಹಾಗೆ ಎಕ್ಸಾಮು ಹೇಗೆ ನಡೆದಿದ್ದವು ಅಂತೇಳಿ ಒಮ್ಮೆ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನೀವು ಎಲ್ಲಿಂದ ಬಂದಿರಿ ಸರ್? ವಿಜಯಪುರ ಸರ್. ಬಿಜಾಪುರ. ನಿನ್ನೆ ಬಂದಿರಾ ಇವತ್ತು ಬೆಳಗ್ಗೆ ಮುಂಜಾನೆ ಬಂದಿರಾ ಸರ್? ನಿನ್ನೆ ಬಂದಿದ್ದೇವೆ ಸರ್. ನಿನ್ನೆ ಬಂದಿದ್ದೀರಿ. ಇಲ್ಲಿ ನಿನ್ನೆ ಇರಲಿಕ್ಕೆ ವ್ಯವಸ್ಥೆ ಹೇಗಿತ್ತು ಸರ್? ಇಲ್ಲಿ ಇರೋದಕ್ಕೆ ಒಂದು ದೇವಸ್ಥಾನದಲ್ಲಿ ಇದ್ದೇವೆ ಸರ್. ದೇವಸ್ಥಾನದಲ್ಲಿ ಇದ್ದೀರಿ. ತದಂತೆ ರೂಮಿನ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ ಸರ್ ಇಲ್ಲಿ? ಇಲ್ಲ ಸರ್, ನಾವು ಏನೂ ಕೇಳಿಲ್ಲ ಅದ್ರ ಬಗ್ಗೆ. ಹಾಂ ಸರ್. ಆದರೆ ನಾವು ಫುಲ್ ಡೈರೆಕ್ಟ್ ಲಾಡ್ಜಿಗೆ ಕೇಳ್ತೇವೆ. ಲಾಡ್ಜ್ ಫುಲ್ ಆಗ್ಯವನ್ನ ಯಾರೋ ಒಬ್ಬರು ದೇವಸ್ಥಾನದಲ್ಲಿ ಇದೆ ಅಂತ ಅಲ್ಲಿ ಹೋಗ್ತೀವಿ. ಏನಾದರೂ ತೊಂದರೆ ಆಯ್ತಾ ನಿಮಗೆ ಇಲ್ಲಿ? ಇಲ್ಲ ಸರ್, ತೊಂದರೆ ಆಯ್ತಾ? ಏನಾಗಿಲ್ಲ ಸರ್. ಎಕ್ಸಾಮ್ ಹಾಲ್ನಲ್ಲಿ ಆಗಲಿ ಇಲ್ಲ ಸರ್, ಸಾರಿಗೆ ಸೌಲಭ್ಯ ಆಗಲಿ ಯಾವುದೂ ತೊಂದರೆ ಆಗಿಲ್ಲ. ಯಾರಾದರೂ ನಿಮಗೆ ಆಮೇಲೆ ಸರ್ಕಾರಿ ಅಧಿಕಾರಿಗಳಾಗಲಿ ಎಂಥದ್ದಾದ್ರೂ ತೊಂದರೆ? ಯಾವುದು ತೊಂದರೆ ಕೊಟ್ಟಿಲ್ಲ ಸರ್. ಒಂದು ಆರೋಪ ಇದೆ, ಏನಂತಂದ್ರೆ ಎಕ್ಸಾಮ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶನಿವಾರ ತರಿಸತಕ್ಕಂಥದ್ದು, ಹಿಜಾಬ್ ತರಿಸತಕ್ಕಂಥದ್ದು ಯಾವುದು ಇಲ್ಲ ಸರ್. ಸರ್ ಯಾವುದೂ ಇಲ್ಲ ಸರ್, ಯಾವುದೂ ಮಾಡಿಲ್ಲ, ಯಾವುದೂ ಇಲ್ಲ ಸರ್. ವಿ.ಕೆ. ರಾಮಪ್ಪ ಅಂತಂದು. ಸರ್ ತಾವು ಎಲ್ಲಿಂದ ಬಂದಿರಿ? ಇಲ್ಲೇ ಸಂಡೂರಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್. ಸಂಡೂರಿನಲ್ಲಿ ಅಸಿಸ್ಟೆಂಟ್ ಆಫೀಸರ್. ಸರ್ ಇಲ್ಲಿ ಗೌರ್ಮೆಂಟ್ ಬಸ್ಸಿನ ವ್ಯವಸ್ಥೆ ಮಾಡಿದಾರಲ್ಲ, ಯಾವ ಸ್ಥಳದಿಂದ ಬಂದವು ಸರ್ ಬಸ್ಸು? ಈಗ ನಮ್ಮಲ್ಲಿ ನಿನ್ನೆನೆ ಎಲ್ಲ ಕಡೆಯಿಂದ ಜನಗಳು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋಕ್ಕೆ ಸುಮಾರು ಒಂದು 4,000 ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆಲ್ಲ ಸಾರಿಗೆ ಸೌಲಭ್ಯ ಯಾವುದೇ ತೊಂದರೆ ಆಗಿಲ್ಲ. ಅದೇ ರೀತಿ ಇನ್ನೂ ಇವತ್ತು HKDP ಇದು ಹೈದ್ರಾಬಾದ್ ಕರ್ನಾಟಕದ ಎಕ್ಸಾಮ್ ಬರೆಯೋಕ್ಕೆ ಸಮೇತ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು, ಬಳ್ಳಾರಿಯಲ್ಲಿ ಎಕ್ಸಾಮ್ ಇದೆ, ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಅದರಿಂದನೇ ಈಗ ಆಲ್ರೆಡಿ 3 ಬಸ್ಗಳು ತರಿಸಿದ್ದೀವಿ. ಒಟ್ಟು 60 ಬಸ್ ನಾವು ಇಟ್ಕೊಂಡಿದ್ದೀವಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದು. ಮತ್ತು ಈ ಬಿಜಾಪುರ ಸುಮಾರು ಒಂದು 500-600 ಜನ ಬಂದಿದ್ದಾರೆ. ಅವರಿಗೆ ಸಮೇತ ಬೇರೆ ಬಸ್ಸುಗಳು ವ್ಯವಸ್ಥೆ ಇಲ್ಲ, ಒಳ್ಳೆ ವ್ಯವಸ್ಥೆ ಮಾಡಿಬಿಟ್ರಿ. KSRTC ಒಳ್ಳೆ ವ್ಯವಸ್ಥೆ. ಇಲ್ಲಿಂದ ಎಲ್ಲೆಲ್ಲಿವರೆಗೆ ನೀವು ಸಾರಿಗೆ ವ್ಯವಸ್ಥೆ ಮಾಡಿದ್ದೀರಾ ಸರ್? ನಮಗೆ ಎಲ್ಲ ಕಡೆ ಅದಾವೆ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹುಬ್ಳಿಯಿಂದ ಹಿಡಿದು ಬಿಜಾಪುರದವರು ಎಲ್ಲರೂ ಬಂದಿದ್ದಾರೆ. ನಮಗೆ ಮತ್ತೆ ಈಗ ಹೊಸಪೇಟೆಗೂ ಎಕ್ಸಾಮ್ ಇದೆ, ಅವರಿಗೂ ಕಳಿಸ್ಬೇಕು. ಮತ್ತು ಬಳ್ಳಾರಿಯಲ್ಲಿದೆ, ಅವರಿಗೆ ಕಳಿಸ್ಬೇಕು. ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಉಳಿದವ್ರಿಗೆ ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಮಾಡಿ. ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಪೋಷಕರಿಗೆ ಯಾವುದೇ ರೀತಿ ಸಾರಿಗೆ ತೊಂದರೆ ಆಗಿಲ್ಲ. ಸಾರಿಗೆ ಸೌಲಭ್ಯ ಎಲ್ಲ ರೀತಿ ಸೌಲಭ್ಯ. ಹೌದು ಸರ್. ಸಂಡೂರು ತಾಲೂಕಿನಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಎಕ್ಸಾಮ್ಗಳು ನಡೀತಿದ್ದಾವೆ. ಇದ್ರ ಬಗ್ಗೆ ಏನಾದರೂ? ಹೌದು ಸರ್, ನಾನು ಇಲ್ಲಿಗೆ ಬಂದು 2 ವರ್ಷ ಆಯಿತು. ಹಿಂದೆ ನಡೆದವು ಏನೋ ಗೊತ್ತಿಲ್ಲ. ನಾನು ಬಂದಾಗ ಇಲ್ಲಿ ನಮ್ಮ ಡಿಪ್ಮೆಂಜರು ಆಮೇಲೆ DTO ಸರ್ ಬಂದಿದ್ದಾರೆ. ಅವ್ರ ಸಹಕಾರದಿಂದ ನಾವೆಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೃಷ್ಣ ನಾಯಕ್. ಕೃಷ್ಣ ನಾಯಕ್. ತಾವು ಎಲ್ಲಿಂದ ಬಂದಿರಿ ಸರ್? ಬಳ್ಳಾರಿಯಿಂದ ಬಂದೆ. ಬಳ್ಳಾರಿಯಿಂದ. ಎಷ್ಟು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿರಿ ಸರ್ ಇಲ್ಲಿ ಸುಮಾರು ಒಂದು 8,000 ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಬಟ್ ಬಳ್ಳಾರಿಯಿಂದ ಬಳ್ಳಾರಿಯಿಂದ 27 ಗಾಡಿಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಸ್ಥೆ ಕಡೆಯಿಂದ. 27 ಗಾಡಿಯನ್ನು ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂಗೆ, ಮತ್ತು ವಿದ್ಯಾರ್ಥಿ ಜೊತೆಯಲ್ಲಿ ಅವ್ರ ಪೋಷಕರು ಬಂದಿದ್ರು ಕೂಡ ಅವರಿಗೂ ತೊಂದರೆ ಆಗಲಾರ್ದಂಗೆ ನಾವು ಸುರಕ್ಷಿತವಾಗಿ ತಂದು ಇಲ್ಲಿ ಅವರವ್ರ ಸ್ಥಳದಲ್ಲಿ ಬಿಟ್ಟಿದ್ದೀವಿ. ಸರ್ ನಿನ್ನೆ ಬಂದಿರಾ ಇವತ್ತು ಬೆಳಗ್ಗೆ ಮುಂಜಾನೆ ಬಂದಿರಿ? ಇವತ್ತು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎಲ್ಲ ನಮ್ಮ ಬಸ್ ಸ್ಟ್ಯಾಂಡ್ನಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಕಾರ್ಯಾಚರಣೆ ಮಾಡಿಕೊಂಡು ಬಂದಿದ್ದೀವಿ ಸರ್. ಸರ್ ತಮ್ಮ ಪ್ರಾಪರ್ ಊರು ಬಳ್ಳಾರಿನ ಅಥವಾ ಬೇರೆ ತಾಂಡ ಸರ್? ಪ್ರಾಪರು ಬಳ್ಳಾರಿ ತಾಲೂಕು, ಅಲ್ಲಿ ತಾಂಡ ಪಕ್ಕದಲ್ಲಿ. ಯಾವ ತಾಂಡ ಸರ್? ಜಾನೆಕುಂಟೆ ತಾಂಡ. ಓಕೆ ಸರ್, ಧನ್ಯವಾದಗಳು. ಬೆಂಗಳೂರು ರಾಜ್ಯಾದ್ಯಂತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC ನೇಮಕಾತಿ ಲಿಖಿತ ಪರೀಕ್ಷೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕ್ರಾಂತಿಕಾರಿಯಾಗೂ ಅಭೂತಪೂರ್ವ ಬದಲಾವಣೆಗಳನ್ನು ಜಾರಿಗೆ. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ಉದ್ದೇಶದಿಂದ ಪರೀಕ್ಷೆ ಕೊಠಡಿಯಲ್ಲಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಪ್ರಶ್ನಪತ್ರಿಕೆಯ ಸೀಲ್ ಓಪನ್ ಮಾಡುವುದು. ಕೊಠಡಿಗಳಲ್ಲಿ HD ಕ್ಯಾಮೆರಾ ಅಳವಡಿಕೆ, ಲೈವ್ ವೆಬ್ಕಾಸ್ಟಿಂಗ್, ನೆಟ್ವರ್ಕ್ ಜಾಮರ್, ಬಯೋಮೆಟ್ರಿಕ್ ಹಾಗೂ ಫೇಸ್ ರೆಕಗ್ನಿಷನ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿದೆ. ರಾಜ್ಯದ ಒಟ್ಟು 884 ಪರೀಕ್ಷೆ ಕೇಂದ್ರಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಸಂಡೂರಿನಲ್ಲಿ 7 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗಿದೆ. ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಬೆಳಗಾವಿ, ಬಿಜಾಪುರ್ ಆ ಭಾಗದ ಸರಿಸುಮಾರು 70% ವಿದ್ಯಾರ್ಥಿಗಳು ಹಾಜರಾತಿ. ಆದರೆ ಬರುವ KSRTC ಬಸ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಗೋಳಾಟ. ಪರೀಕ್ಷೆ ಕೇಂದ್ರದ ಮುಂಭಾಗ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿಗಳಿಂದ ಮಾಹಿತಿ. ಪರೀಕ್ಷೆ ಬರೆಯಲು ನಮಗೆ ಇಲ್ಲಿ ಯಾವುದೇ ತೊಂದರೆಗಳು ಆಗಿರುವುದಿಲ್ಲ. ಅತಿ ಸುರಕ್ಷಿತವಾಗಿ ಪರೀಕ್ಷೆ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದು ಬಂದಿರುತ್ತೇವೆ. ಯಾವುದೇ ತೊಂದರೆಗಳು ಆಗಿಲ್ಲವೆಂದು ವಿದ್ಯಾರ್ಥಿಗಳ ಮಾಹಿತಿ. ಇನ್ನೂ 15 ನಿಮಿಷ ಟೈಮ್ ಸರ್. ಆವಾಗಲೇ ಇನ್ನೂ 5 ನಿಮಿಷ ಇದೆ ಅಂತೇಳಿ ಎಲ್ಲ
ಫಿಲಪ್ ಮಾಡಿಬಿಟ್ರು. ನಿಮಗೆ ಫಸ್ಟ್ ಸುತ್ತಿಗೆ ಫಸ್ಟ್ ಕೊಟ್ಟಿದ್ರ ಫಸ್ಟ್ ಟೈಮ್ ಕೊಟ್ಟಿದ್ರು ನಮಗೆ, ಹಾಂ ಬಟ್ ನಮ್ಮ ಕ್ಲಾಸ್ ರೂಮ್ ಟೈಮ್ ಗಡಿಯಾರ ಇದ್ದಿಲ್ಲ. 10 ನಿಮಿಷ ಮುಂಚೆನೇ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಇಸ್ಕೊಂಡಿದ್ದಾರೆ. 15 ನಿಮಿಷ ಟೈಮ್ ಇದೆ, ಹಾಂ ಸರ್. ಆಲ್ರೆಡಿ ಇನ್ನೂ 5 ನಿಮಿಷ ಇದೆ ಅಂತೇಳಿ ನಮ್ಮ ಲಾಸ್ಟಿಗೆ ಒಂದು 5 ಆಪ್ಷನ್ ಕೊಟ್ಟಿದೆ ಸರ್. ಹಾಂ. ಅದಕ್ಕೆ ರೌಂಡ್ ಹಾಕ್ಬಿಟ್ಟು ನಾವು ಸರ್ ಚಲೋ ಆಯ್ತು. ಚಲೋ ಆಯ್ತು. ಯಾವ್ದಾದ್ರು ತೊಂದರೆ ಆಯ್ತಾ? ಯಾವ್ದು ತೊಂದರೆ ಇಲ್ಲ. ಕ್ವಶನ್ ಪೇಪರ್ ಮುಂಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಬೇಗ ಇಸ್ಕೊಂಡಿರ್ತಕ್ಕಂಥದ್ದು ಯಾವ್ದಾದ್ರು ಯಾವ್ದು ತೊಂದರೆ ಆಗಿಲ್ಲ. ಯಾವುದೂ ತೊಂದರೆ ಆಗಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಖೇಮ್ ಸಿಂಗ್ ರಾಠೋಡ್ ಅಂತ. ಯಾವ್ರು ಸರ್? ನಮ್ದು ಮುದ್ದೆಬಾಳ್. ಉದ್ಯೋಗ. ಸರ್ ಇಲ್ಲಿ ಎಕ್ಸಾಮ್ ಬರೀತಿದ್ರಲ್ಲ, ಏನಾದರೂ ತೊಂದರೆಗಳು ಏನಾದರೂ ಆಗ್ಯಾವ ಸರ್? ಏನು ತೊಂದರೆ ಆಗಿಲ್ಲ ಸರ್, ಏಕ್ ನಂಬರ್ ಎಕ್ಸಾಮ್ ಆಗಿದೆ. ಏಕ್ ನಂಬರ್ ಎಕ್ಸಾಮ್ ಆಗಿದೆ ಸರ್. ನಿನ್ನೆ ಎಷ್ಟು ಗಂಟೆಗೆ ಬಂದಿರಿ ಸರ್ ನೀವು? ನಿನ್ನೆ 3 ಗಂಟೆಗೆ ಬಂದಿವಿ ಸರ್. ನಿನ್ನೆ 3 ಗಂಟೆ. 3 ಗಂಟೆಗೆ. ರಾತ್ರಿ ವ್ಯವಸ್ಥೆ ಹೆಂಗೆ ಸರ್ ಇಲ್ಲಿ? ವ್ಯವಸ್ಥೆ ಚೆನ್ನಾಗಿತ್ತು ಸರ್. ವಸತಿ ಕಲ್ಪಿಸಿದ್ರ? ಹಾಂ ಸರ್, ಅವರು ಪೊಲೀಸ್ ಇಲಾಖೆಯವರೆಲ್ಲ ವಸತಿ ಕಲ್ಪಿಸಿದ್ರ? ಕಲ್ಪಿಸಿದ್ರು ಸರ್, ಅಲ್ಲಿ ಇದ್ರು. ಹಾಂ, ಏನು ಇತ್ತು ಸರ್. ತೊಂದರೆ ಆಗಿಲ್ಲ? ಏನು ತೊಂದರೆ ಆಗಿಲ್ಲ ಸರ್. ಈ ಎಕ್ಸಾಮ್ ಹಾಲ್ನಲ್ಲಿ ಏನಾದರೂ ನಿಮಗೆ ಬೇರೆ ಬೇರೆ ರೀತಿಯಿಂದ ಏನಾದರೂ ಏನಿಲ್ಲ ಸರ್, ಏನು ತೊಂದರೆ ಯಾರಾದರೂ ಅಧಿಕಾರಿಗಳಾಗಿರ್ಬೋದು? ಏನಿಲ್ಲ ಸರ್, ಏನಿಲ್ಲ. ತಮ್ಮ ಹೆಸರು ಸರ್? ಶ್ರೀಮಂತ್ ಅಂತ. ಶ್ರೀಮಂತ. ಯಾವರಿಂದ ಬಂದಿರಿ ಸರ್? ಬಿಜಾಪುರದಿಂದ ಸರ್. ಸರ್ ಇಲ್ಲಿ ಎಕ್ಸಾಮ್ ಹೆಂಗೆ ನಡೆದವ್ರು ಸರ್ ರಾತ್ರಿ? ಚೆನ್ನಾಗಿ ನಡೆದು ಸರ್ ಎಕ್ಸಾಮು. ಯಾವ ಅಧಿಕಾರಿಗಳು ತೊಂದರೆ ಇಲ್ಲ, ಏನಿಲ್ಲ. ನೀಟಾಗಿ ಎಕ್ಸಾಮ್ ನಡೆದ್ರು, ನೀಟಾಗಿ ಐತೆ ಎಕ್ಸಾಮ್. ಒಳಗಡೆ ಎಕ್ಸಾಮ್ ಬರೀಬೇಕಾದ್ರೆ ಕ್ವಶನ್ ಪೇಪರ್ ಏನಾದರೂ ಮುಂಚಿತವಾಗಿ ಇಸ್ಕೊಂಡ್ರೆ ಅಥವಾ ಕರೆಕ್ಟ್ ಟೈಮಿಗೆ ಇಸ್ಕೊಂಡ್ರೆ ಸರ್? ಇಲ್ಲ ಕರೆಕ್ಟ್ ಟೈಮಿಗೆ ನಮ್ಮ ಮುಂದೆ ಓಪನ್ ಮಾಡಿದ್ರು ಎಲ್ಲಾನು ಕರೆಕ್ಟಾಗಿ ರಿವಿಷನ್ ಆಯಿತು. ವಿದ್ಯಾರ್ಥಿಗಳು ಹೇಳಿದ್ರು ಇನ್ನು ಟೈಮ್ ಇತ್ತು, ಆ ಒಂದು ಟೈಮ್ನೊಳಗನೆ ಆನ್ಸರ್ ಶೀಟ್ ಇಸ್ಕೊಂಡ್ಬಿಟ್ರು, ನಮಗೆ ಸ್ವಲ್ಪ ಟೈಮ್ ಕೊಡಿ, ಇನ್ನೂ 10 ನಿಮಿಷ ಟೈಮ್ ಇತ್ತು. ಇಲ್ಲ ಕರೆಕ್ಟ್ ಟೈಮಿಗೆ ತೊಗೊಂಡಿದ್ದಾರೆ. ಲಾಸ್ಟ್ ಬಿಲ್ ಆಗೋವರೆಗೂ ತೊಗೊಂಡಿಲ್ಲ, ಲಾಸ್ಟ್ ಬಿಲ್ಗೆ ತೊಗೊಂಡಿರೋದು. ಲಾಸ್ಟ್ ಬಿಲ್ ತೊಂದರೆ ಅಂತೂ ಏನಾಗಿಲ್ಲ ಸರ್? ಏನಾಗಿಲ್ಲ ಸರ್, ತೊಂದರೆ ಏನಾಗಿಲ್ಲ. ವಾಚನು ಇಲ್ಲ ಅಂದ್ರೆ ಗೊತ್ತಾಗಲ್ಲ ಹುಡುಗರು ಮೆಂಟಲ್ ಎಬಿಲಿಟಿ ಕ್ವಶನ್ ಓದ್ಕೊತ ಕೂತ್ ಬಿಡ್ತಾರ. ಆ ಟೈಮ್ ಆಗಿದ್ದ ಗೊತ್ತಿಲ್ಲ. ಅವು ಇನ್ವಿಗೇಟರ್ ಇರ್ತಾರಲ್ಲ, ಅವ್ರ ಒಂದು ವಾಚ್ ಕಟ್ಕೊಂಡ್ ಬರ್ಬೇಕಿಲ್ಲ ಕೈ ಒಳಗೆ, ಅವ್ರ ಹತ್ರನೂ ವಾಚ್ ಇಲ್ಲ. ಟೈಮ್ ಇಲ್ಲ, ದೊಡ್ಡ ಸಮಸ್ಯೆ ಅದೇ. ಎಕ್ಸಾಮ್ ಬರೀಬೇಕಾದ್ರೆ ಏನಾದರೂ ಅನಾಹುತಗಳು ಏನಾದರೂ ತೊಂದರೆಗಳು ಏನಾದರೂ ಆಗಿವೆ? ತೊಂದರೆಗಳು ಏನಿಲ್ಲ ಸರ್, ಟೈಮಿಂಗ್ ಇದೆ ಪ್ರಾಬ್ಲಮ್ ಅಷ್ಟೇ. ಮತ್ತೆ ಓಕೆ ಸರ್. ಸೂಪರ್ವೈಸರ್ ಸರ್, ಅದು ಕರೆಕ್ಟ್ ಟೈಮಿಗೆ ನಮ್ಗೆ ಕೊಟ್ಟಿಲ್ಲ ಸರ್, ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗಿಬಿಟ್ಟು. ಸರ್ ಎಲ್ಲ ಕಡೆ ಮಾಹಿತಿ ಅಂತೂ ಗೊತ್ತಿದೆ, ಹೆಚ್ಚಿನ ವಿವರ ಕೊಡೋಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ ವಾಚ್ಗಳು ಕಟ್ಕೊಂತ ಹೋಗೋದು, ಆಮೇಲೆ ಟೈಮಿಂಗ್ ನೋಡೋದು, ಇವೆಲ್ಲ ಗೊತ್ತಿದ್ದ ವಿಷಯ. ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಏನಾದರೂ ತೊಂದರೆ ಆಗ್ಯಾವ? ಇಲ್ಲ, ತೊಂದರೆ ಏನಿಲ್ಲ ಮೇಡಮ್. ಅವರು ಸರಿಯಾಗಿ ಇನ್ಸ್ಟ್ರಕ್ಷನ್ ನೋಡಿಲ್ಲ ರೀ ಅವರು ಸೂಪರ್ವೈಸರ್ಗಳು. ಅವ್ರನ್ನ ಇನ್ನೊಬ್ಬರು ಸರ್ನ ಕೇಳೋದು, ಅವರು ಸರ್ ಬಂದು ಎಲ್ಲ ಸರಿಪಡಿಸಿದ್ರು ನಮ್ಮ ಬ್ಲಾಕ್ನಾಗ. ತಾವು ಎಲ್ಲಿಂದ ಬಂದಿರಿ ಸರ್? ನಾವು ಬಿಜಾಪುರದಿಂದ ಬಂದಿರಿ. ಇಲ್ಲಿ ರಾತ್ರಿ ವ್ಯವಸ್ಥೆ ಹೆಂಗೆ ಸರ್ ಇಲ್ಲಿ? ಸರ್ ಭಾಳ ಹೈರಾಣ, ಟೈರ್ಡ್ ಆಗೈತೆ ಸರ್. KSRTC ಬಸ್ ಅಂತೂ ಫುಲ್ ಬಸ್ಸಿನ ವ್ಯವಸ್ಥೆ ಇಲ್ಲ. ನಾವು ಬಿಜಾಪುರದಿಂದ ಬಂದೀವ್ರಿ. ನಾವು ಅಲ್ಲಿ ಬಿಜಾಪುರದಿಂದ ಇಲ್ಲಿ ತನಕ ಹೊಸಪೇಟೆ ತನಕ ನಿಂತು ಬಂದೀವಿ. ಡೈರೆಕ್ಟ್ ಇಲ್ಲಿವರೆಗೆ ಬಸ್ ಇಲ್ಲ ನಮಗೆ. ಹೊಸಪೇಟೆಯಿಂದ ಬಂದು ಅಲ್ಲಿಂದ ಮತ್ತೆ ಬೇರೆ ಬಸ್ ಹಿಡ್ಕೊಂಡ್ ಬಂದೀವಿ. ಅದು ಸಿಗ್ತಿಲ್ಲ ಬಸ್ ಸರಿಯಾಗಿ, ಟೈಮ್ ಟು ಟೈಮ್ ಇಲ್ಲ. ಬಸ್ಸು 52 ಸೀಟು ಅಥವಾ 54 ಸೀಟ್ ಹಾಕ್ಬೇಕು. ನಿಮ್ಮನ್ನ ಹೇಗೆ ಇಲ್ಲಿ ಕಾಲು ಇಡಕ್ಕೆ ಜಾಗ ಇದ್ದಿದ್ದಿಲ್ರಿ ಸರ್, ಫುಲ್ ರಾಶಿ ಸರ್. ಅಲ್ಲಿಂದ ಬಿಜಾಪುರದಿಂದ ನಾವು ಹಂಗೆ ಬಂದೀವಿ ಅದೇ ಸಮಸ್ಯೆಯಿಂದ. ನಮಗೆ ಅಲ್ಲೇ ಅದೇ ಡಿಸ್ಟಿಕ್ ಒಳಗೆ ಅಲ್ಲಿಂದ ಸ್ವಲ್ಪ ತಾಲೂಕು ಚೇಂಜ್ ಮಾಡಿದ್ರೆ ನಡೀತಿತ್ತು. ಅಟ್ಲೀಸ್ಟ್ ನಮಗೆ ಹೋಗ್ಲಿ ಬಿಡ್ರಿ, ಬಾಯ್ಸ್ ಹಂಗಾರ ಬರ್ತೀವಿ. ಲೇಡೀಸ್ ಅಲ್ಲಿಂದ ಬಿಜಾಪುರದಿಂದ ಬಂದಾರ, ಅವ್ರು ಹೆಂಗೆ ಮಾಡ್ಬೇಕು? ಸಣ್ಣ ಮಕ್ಕಳನ್ನ ತೊಗೊಂಬಂದಿದ್ದಾರೆ, ಅವ್ರು ಹೆಂಗೆ ಮಾಡ್ಬೇಕು? ವರದಿ ಬಾವಿಹಳ್ಳಿ ನಂದ್ಯಾ ನಾಯ್ಕ್, ದೃಷ್ಟಿ ನ್ಯೂಸ್ ಸಂಡೂರು.